ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಡನ್ನಾಗಿ ಮೈಸೂರಿಗೆ ಹೊರಟಿದ್ದೀವಿ. ಪಾಪು, ನಾನು ಮತ್ತು ಅದಿ. ಅಪ್ಪನಿಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ಅದಕ್ಕೆ ಏನಂದರೆ ಒಂದು 2 ಡೇಸಿಂದ ಏನೋ ಸಖತ್ತು ಹೊಟ್ಟೆ ನೋವು, ಆ ಥರ ಎಲ್ಲ ಸುಸ್ತು ಮತ್ತು ಎದೆಯೆಲ್ಲ ನೋವೋದು ಆ ಥರ ಎಲ್ಲ ಆಗ್ತಾಯಿತ್ತಂತೆ. ಪಿರಿಯಾಪಟ್ಟಣದಲ್ಲಿ ನಮ್ಮ ತಾಲೂಕಲ್ಲಿ ಹೋಗಿ ತೋರಿಸ್ಕೊಂಡಿದ್ದಾರೆ. ಅಲ್ಲಿ ಬ್ಲಡ್ ಎಲ್ಲ ಚೆಕಪ್ ಎಲ್ಲ ಮಾಡಿ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಅದಕ್ಕೆ ಈ ಥರ ಆಗ್ತಿರೋದು. ತುಂಬ ಜಾಸ್ತಿ ಆಗಿದೆ ಕೊಲೆಸ್ಟ್ರಾಲು. ಅದಕ್ಕೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ದೊಡ್ಡ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೈಸೂರಿಗೆ ನಮಗೆ ಗೊತ್ತಿರೋರೊಂದು ಹಾಸ್ಪಿಟಲ್ ಇದೆ, ನಮ್ಮ ಚಿಕ್ಕಪ್ಪನಿಗೆಲ್ಲ ಅಲ್ಲೇ ತೋರಿಸ್ತಿದ್ದು. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ತೋರಿಸಿದ್ದಾರೆ. ಅವರು ಅಡ್ಮಿಟ್ ಆಗಿ 3 ದಿನ ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ಹೊಟ್ಟೆ ನೋವೆಲ್ಲ ಜಾಸ್ತಿ ಇರೋದ್ರಿಂದ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂದರೆ ಅಡ್ಮಿಟ್ ಆಗಬೇಕು ನೀವು ಅಂತ ಹೇಳಿ 3 ದಿನ ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ ಅಡ್ಮಿಟ್ ಆಗಿರೋದು. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಇವತ್ತು ಹೋಗ್ತಾಯಿದ್ದೀವಿ, ನಾನು ಮತ್ತು ಹರಿ. ಮೈಸೂರಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇರೋಂಥ ರೇಡಿಯಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿರೋದು. ಅಲ್ಲೇ ನಮ್ಮ ಚಿಕ್ಕಪ್ಪನಿಗೆಲ್ಲ ತೋರಿಸ್ತಾ ಇದ್ದಿದ್ದು. ಚೆನ್ನಾಗಿ ಕ್ಯೂರ್ ಆಗುತ್ತೆ, ಎಲ್ಲ ಚೆನ್ನಾಗಿ ನೋಡ್ತಾರೆ, ಅದಕ್ಕೋಸ್ಕರ ಅಲ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ವಿ, ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಏನು ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅದಕ್ಕೆ ಆಟೋದಲ್ಲೇ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾಯಿದ್ವಿ. ಆಲ್ರೆಡಿ ಟೈಮು 2:30 ಆಗಿದೆ. ಮನೆಯಿಂದ ಹೊರಟಿದ್ದೇ ಲೇಟು. ನಾವು 11:30 ಗಂಟೆ ಆಗಿತ್ತು ಟೈಮು. ಮನೆ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದು ಲೇಟ್ ಆಯಿತು. ಅದಕ್ಕೆ ಇಲ್ಲಿಗೆ ಬರೋಷ್ಟರಲ್ಲಿ ಇವಾಗ 2:30 ಆಗಿದೆ. ಬೇಗನೆ ಮಾತಾಡ್ಸ್ಕೊಂಡು ಹೊರಡಬೇಕು. ಏನಕ್ಕಂದರೆ ನಮಗೆ ಒಂದು 4 ಗಂಟೆ 5 ಗಂಟೆ ಆದರೆ ನಮಗೆ ಕೋಟೆ ಬಸ್ಸು ಸಿಗೋಲ್ಲ. ತುಂಬ ರಶ್ ಇರುತ್ತೆ. ಪಾಪು ಕರ್ಕೊಂಡಂತೂ ತುಂಬ ಹಿಂಸೆ. ಇವಾಗ ನಾನಿರೋ ಸಿಚುವೇಷನಲ್ಲಿ ಪಾಪು ಕರ್ಕೊಂಡು ನಾನು ಹರಿ ಎಲ್ಲ ಹೋಗೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪ ಬೇಗನೆ ಹೊರಟು ನಾವು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಸ್ಪಿಟಲ್ ಹತ್ರ ಬಂದ್ವಿ. ಅಪ್ಪನ ಜೊತೆಲಿ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಬ್ಬರೇ ಇರೋದು ಹಾಸ್ಪಿಟಲಲ್ಲಿ. ಏನಕ್ಕಂದರೆ ಅಣ್ಣ ಎಲ್ಲ ಮಂಗಳೂರಲ್ಲಿ ಇರೋದ್ರಿಂದ ಅಪ್ಪನ ಜೊತೆ ಅಮ್ಮನೇ ಇರಬೇಕು. ಇವಾಗ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಕೆಳಗಡೆ ಬಾ ಅಂತ ಹೇಳಿದ್ವಿ. ಅಂದರೆ ವಾರ್ಡ್ ಎಲ್ಲ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಫೋನ್ ಮಾಡಿದ್ದೀನಿ. ಬರ್ತಾರೆ ಇವಾಗ. ಅಮ್ಮ ಹೋಗಬೇಕು. ಆಟೋ ಪೇ ಮಾಡ್ತಾಯಿದ್ರು. ರಿಕ್ಷಾ ಅಷ್ಟರಲ್ಲಿ ನೋಡ್ತಾ ಇದ್ದೆ. ಅಮ್ಮಂಗೆ ಕರೆದೆ, ಫೋನ್ ಮಾಡಿದೆ, ಬಂದರು. ಯಾವುದೇ ಹೊಟ್ಟೆ ನೋವು ಬಂದರೂ ಎದೆ ನೋವು ಬಂದ್ರೂ ಗ್ಯಾಸ್ಟ್ರಿಕ್ ಅಂತ ಉಳ್ಕೊಳಕ್ಕೆ ಹೋಗಬಾರ್ದು. ಇದೇ ರೀತಿ ಮಾಡ್ತಿದ್ರು ನಮ್ಮ ಅಪ್ಪ ಜಾಸ್ತಿ. ಯಾವುದನ್ನೇ ಆದರೂ ಗ್ಯಾಸ್ಟ್ರಿಕ್ ಅಂದ್ಕೊಳ್ಳೋದು, ಸುಮ್ಮನೆ ಆಗೋದು, ಆ ಥರ ಎಲ್ಲ ಮಾಡ್ತಿದ್ರು. ಮನೇಲೇ ಔಷಧಿ ಮಾಡ್ಕೊಂಡು ಕುಡಿಯೋದು, ಆ ಥರ ಎಲ್ಲ ಮಾಡಿಕೊಂಡು ಯಾವುದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ. ಇವಾಗ ಸಡನ್ನಾಗಿ ಅವ್ರಿಗೆ ಈ ರೀತಿ ಹೊಟ್ಟೆ ನೋವು ಜಾಸ್ತಿ ಆಗಿರೋದು ಇವಾಗ ಗೊತ್ತಾಗಿರೋದು. ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿದೆ ಅಂತ. ಅದು ಕೊಲೆಸ್ಟ್ರಾಲ್ ಲೆವೆಲ್ಲು 150 ಏನೋ ಇರಬೇಕಂತೆ. ಬಟ್ ನಮ್ಮ ಅಪ್ಪನಿಗೆ 2900 ಏನೋ ಜಾಸ್ತಿ ಆಗೈತೆ. ಅಷ್ಟಾದರೆ ಫುಲ್ಲು ಹೈ ಲೆವೆಲ್. ಅದು ಪ್ಯಾಂಕ್ರೆಟಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ, ಒಂದು ಕಾಯಿಲೆನೇ ಬಂದ್ಬಿಡುತ್ತಂತೆ ಅಷ್ಟು ಜಾಸ್ತಿ ಆದರೆ. ಅದಕ್ಕೆ ಸಡನ್ನಾಗಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕ್ಯೂರ್ ಮಾಡಿ ಕಳಿಸ್ತಾರೆ. ವಾರ್ಡ್ ಹತ್ರ ಬಂದ್ವಿ. ಬಟ್ ಪಾಪನ ಒಳಗಡೆ ಬಿಡ್ತಾ ಇರಲಿಲ್ಲ, ಇನ್ಫೆಕ್ಷನ್ ಆಗುತ್ತೆ, ಒಳಗಡೆ ಎಲ್ಲ ಬಿಡಲ್ಲ ಅಂತಂದರು. ಅದಕ್ಕೆ ನಮ್ಮ ಅಪ್ಪನೇ ಆಚೆಗೆ ಬಂದುಬಿಟ್ರು ಅವಳ ನೋಡೋಕ್ಕೆ ಅಂತ. ನೋಡ್ಕೊಂಡು ಮಾತಾಡಿಸ್ತಾ ಇದ್ದರು. ಅವರು ವಾಚ್ಮ್ಯಾನ್ ಇದ್ದರು, ಒಳಗಡೆ ಬಿಡಲಿಲ್ಲ. ಬೇಡ, ಪಾಪಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಹಂಗೆಲ್ಲ ಬಿಡಲ್ಲ ಅಂತ ಇದು ಮಾಡ್ತಾಯಿದ್ರು. ಅದಕ್ಕೆ ಆಚೆಲೇ ಮಾತಾಡಿಸ್ತೀನಿ ಅಂತ ಆಚೆಲೇ ಮಾತಾಡಿಸ್ಕೊಂಡು ಹಂಗೇ ಒಳಗಡೆ ಕರ್ಕೊಂಡು ಬಂದುಬಿಟ್ರು. ಆಚೆಲೇ ಎಷ್ಟೊತ್ತು ಅಂತ ಮಾತಾಡ್ಸೋಕ್ಕಾಗುತ್ತೆ. ಬಾ, ಏನೂ ಆಗೋಲ್ಲ, ಏನು ಇನ್ಫೆಕ್ಷನ್ ಆಗೋಲ್ಲ, ಹೋಗ್ಬೋದು, ಏನಿಲ್ಲ ಅಂದ್ಬಿಟ್ಟು ಪಕ್ಕದ ವಾರ್ಡಲ್ಲೆಲ್ಲ ಮಕ್ಕಳಿದ್ದಾರೆ, ಏನಿಲ್ಲ ಅಂತ ಕರ್ಕೊಂಡು ಬಂದುಬಿಟ್ರು.
ಒಳಗಡೆ ಕರ್ಕೊಬಂದು ಮಾತಾಡಿಸ್ತಾ ಇದ್ರು. ಅವಳಿಗಂತೂ ತಾತ ಅಂದರೆ ಸಖತ್ ಇಷ್ಟ. ನಿನ್ನೆ ಸಂಜೆ ಅಡ್ಮಿಟ್ ಆಗಿರೋದು, ಮತ್ತು ನಾಳೆ ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ಹೊಟ್ಟೆ ನೋವೆಲ್ಲ ಇರೋದ್ರಿಂದ ಅದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ಸ್ವಲ್ಪ ಕಮ್ಮಿ ಮಾಡಿ ಏನೇನು ತೊಗೋಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅದನ್ನೆಲ್ಲ ಹೇಳಿ ಕಳಿಸ್ತಾರೆ. ನಾಳೆ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಅಷ್ಟರಲ್ಲಿ ನಾನು ಹೋಗಿ ನೋಡ್ಕೊಂಡ್ರೋಣ ಅಂತ ಅಂದ್ಕೊಂಡು ಬಂದಿದ್ದು. ಹಣ್ಣು ಆ ಥರ ಹಣ್ಣು ಜ್ಯೂಸ್ ಆ ಥರ ಏನಾದರೂ ತಿನ್ಬೋದು. ಇವಾಗ ಸಡನ್ನಾಗಿ ಏನೂ ಆಯಿಲ್ ಫುಡ್ಡೆಲ್ಲ ಏನೂ ತಿನ್ನೋಂಗಿಲ್ಲ, ನಾನ್ ವೆಜ್ ಎಲ್ಲ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ. ಫುಲ್ ಅಂದರೆ ಸದ್ಯಕ್ಕೆ 3 ತಿಂಗಳು ಏನೂ ತಿನ್ನೋಂಗಿಲ್ವಂತೆ. ನಾನ್ ವೆಜ್ಜು, ಆಯಿಲ್ ಫುಡ್ಡು ಆ ಥರದ್ದೆಲ್ಲ ಏನೂ ತಿನ್ನೋಂಗಿಲ್ಲ. ಮಾಮೂಲಿ ತರಕಾರಿ, ಸಾಂಬಾರು, ಬೇಳೆ ಸಾಂಬಾರು ಈ ರೀತಿ ತಿನ್ನೋಕ್ಕೆ ಹೇಳಿದ್ದಾರೆ. ಹಾಗೆ ಮಾತಾಡಿಸ್ಕೊಂಡಿದ್ದಾಯಿತು. ಮತ್ತು ಕೊಲೆಸ್ಟ್ರಾಲ್ ಹರೀಶ್ಗೂ ಚೆಕ್ ಮಾಡಿಸೋಣ ಅಂತ ಅಪ್ಪ ಅವರೆಲ್ಲ ಹೇಳಿದ್ರು, ಚೆಕ್ ಮಾಡಿಸು ಅಂತ. ಅದಕ್ಕೆ ಆಯಿತು ಚೆಕ್ ಮಾಡಿಸೋಣ ಅವ್ರಿಗೂ ಅಂತ ಹೇಳಿ ಅವ್ರಿಗೂ ಚೆಕ್ ಮಾಡಿಸೋಣ, ಬ್ಲಡ್ ಕೊಡೋಣ ಅಂತ ಕರ್ಕೊಂಡು ಹೋಗಿದ್ದೆ. ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ತಾ ಇದ್ದೀನಿ ಅವ್ರಿಗೂ ಎಲ್ಲ ಚೆಕ್ ಮಾಡಿಸಿದ್ದಾಯಿತು. ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋದ್ವಿ. 1,000 ಏನೋ ಆಗಿತ್ತು. ಅವಾಗ ಚೆಕ್ ಮಾಡಿಸಿದ್ವಿ. ಅವ್ರು ಯಾವಾಗ ಮಾಡಿಸಿದ್ರಿ ಅಂತ ಕೇಳಿದ್ರು. ನಾವು ಊಟ ಆದಮೇಲೆ ಮಾಡಿಸಿದ್ದು, ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದು, ಮಧ್ಯಾಹ್ನ ಇನ್ನೂ ಊಟ ಮಾಡಿರಲಿಲ್ಲ, ಮಧ್ಯದಲ್ಲಿ ಮಾಡಿಸಿದ್ದು ಮಿಡಲಲ್ಲಿ ಅಂತ ಹೇಳಿದ್ವಿ. ಅದಕ್ಕೆ ಸುಮ್ಮನೆ ಏನಕ್ಕೆ ಮಾಡಿಸಿದ್ರಿ, ಇದು ವೇಸ್ಟು, ಯಾವಾಗಲೂ ಕೊಲೆಸ್ಟ್ರಾಲ್ನ ಖಾಲಿ ಹೊಟ್ಟೆಲಿ ಮಾಡಿಸ್ಬೇಕು, ಇದನ್ನ ಕಂಪ್ಲೀಟ್ಲಿ ನೀವು ಮಾಡಿಸಿರೋದೇ ವೇಸ್ಟ್ ಇವಾಗ ಅಂತಂದರು. ಮತ್ತು ಖಾಲಿ ಹೊಟ್ಟೆಲಿ ಮಾಡಿಸಿ, ಇವಾಗಲೇ ಬೇಡ, ಒಂದು 15 ದಿನ ಬಿಟ್ಟು ಮಾಡಿಸಿ, ಎಲ್ಲ ಆಯಿಲ್ ಫುಡ್ಡು ಮತ್ತು ನಾನ್ ವೆಜ್ ಎಲ್ಲ ಕಮ್ಮಿ ಮಾಡಿ ಆಮೇಲೆ ಮಾಡಿಸಿ, ಆವಾಗ ನೋಡೋಣ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ. ಮತ್ತೇನೊಂದು 15 ಡೇಸ್ ಬಿಟ್ಟು ಮತ್ತೆ ಮಾಡಿಸ್ಬೇಕು ಇವ್ರಿಗೂ. ಅಷ್ಟರಲ್ಲೆಲ್ಲ ಮಾಡಿಸೋ ಅಷ್ಟರಲ್ಲಿ ಅಪ್ಪನ ಜೊತೆ ಮಾತಾಡಿಕೊಂಡು ಊಟ ಟೈಮ್ ಆಯಿತು. ಅಪ್ಪನಿಗೆ ಊಟ ಕೊಟ್ಟಿದ್ರು, ಊಟ ಮಾಡ್ತಾಯಿದ್ರು. ನಾವು ಬರೋ ಅಷ್ಟರಲ್ಲಿ 2 ಗಂಟೆ 3 ಗಂಟೆ ಆಗಿತ್ತು ಮಧ್ಯಾಹ್ನ. ಅದಕ್ಕೆ ಅವರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಪಾಪು ಕರ್ಕೊಂಡು ನಾವು ಊಟ ಮಾಡ್ಕೊಂಡು ಬರೋಣ ಅಂತ ಅಲ್ಲೇ ಹಾಸ್ಪಿಟಲಲ್ಲೇ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಊಟ ಮಾಡಬೇಕು. ಅಂದರೆ ರೈಸ್ ಐಟಮ್ ಎಲ್ಲ ಖಾಲಿಯಾಗಿದೆ, ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಮೊಸರನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ತೊಗೊಂಡು ಊಟ ಮಾಡಿಕೊಂಡು ಹೊರಟ್ವಿ. ನಾವು ಲೇಟ್ ಆಗುತ್ತೆ ಅಂತ, ಅಂದರೆ ನಮಗೆ ಕೋಟೆ ಬಸ್ ಸಿಗಲ್ಲ, ನಾವು ಬೈಕಲ್ಲಿ ಬಂದಿಲ್ಲ, ಬಸ್ಸಲ್ಲಿ ಬಂದಿರೋದ್ರಿಂದ ಊಟ ಮಾಡ್ಕೊಂಡು ಹೊರಟ್ಬಿಟ್ವಿ ನಾವು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.